ಮಂದಿರದಲ್ಲಿ ಸ್ಮರಿಸಿಕೊಂಡು ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಆದ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರನ್ನು ಧ್ಯಾನಿಸಿ ಪರಮ ಪೂಜ್ಯ ಮಾತೃ ಹೃದಯಿಗಳು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಂದಿರು ಶರಣವು ಶರಣ. ಬರುವ ಇದೇ ಏಪ್ರಿಲ್ 22ರಂದು ವಚನ ಜಾತ್ರೆ ಪೂಜ್ಯರ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಪ್ಪಗಳವರ 26ನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಈಗಾಗಲೇ ಪೂರ್ವಭಾವಿಯಾಗಿ ಸಭೆಗಳು ನಡೆದಿದ್ವು. ಇದು ಪ್ರವಚನ ಸೇವಾ ಸಮಿತಿ ಇರ್ಬೋದು, ಸಾಮೂಹಿಕ ವಚನ ಪಾರಾಯಣ ಇರ್ಬೋದು. ಈ ಎಲ್ಲ ಸಭೆಗಳ ಬಳಿಕ ಇವತ್ತು ನಾವೆಲ್ಲರೂ ಇಲ್ಲಿ ನೆರವಿರೋದು ಅದು ಪೂಜ್ಯ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಕರಪತ್ರ ಬಿಡುಗಡೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಅಪ್ಪಗಳವರಿಗೆ ಭಕ್ತಿಪೂರ್ವಕವಾಗಿ ಹಾರ್ದಿಕವಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಬರುವ 10ನೇ ತಾರೀಕಿನಿಂದ ಪ್ರವಚನ ನಡೆಯಲಿಕ್ಕಿದೆ ಸಾಯಂಕಾಲ. ಜೊತೆಗೆ 15ನೇ ತಾರೀಕಿನಿಂದ ಸಾಮೂಹಿಕ ವಚನ ಪಾರಾಯಣ ನಡೆಯಲಿದೆ. ಈ ಎರಡೂ ಕಾರ್ಯಕ್ರಮಗಳ ಕರಪತ್ರವನ್ನು ಈ ವೇದಿಕೆ ಮೇಲೆ ಬಿಡುಗಡೆ ಮಾಡಿ ನಂತರದಲ್ಲಿ ಆ ಕರಪತ್ರಗಳ ಮೂಲಕವಾಗಿ ಪ್ರತಿಯೊಬ್ಬರು ಮನೆಗಳಿಗೆ ಮುಟ್ಟಬೇಕು, ಅವರೆಲ್ಲರೂ ಇದರಲ್ಲಿ ಭಾಗವಹಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಗ್ತಾ ಇದೆ. ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಸರ್ವರನ್ನು ಬರಮಾಡಿಕೊಂಡು ಇದೀಗ ಈ ಕರಪತ್ರ ಬಿಡುಗಡೆಯನ್ನು ನೆರವೇರಿಸಲಾಗ್ತಾ ಇದೆ. ಎಲ್ಲರೂ ವೇದಿಕೆಗೆ ಆಗಮಿಸಿ. ಎಲ್ಲರೂ ಫಸ್ಟಿಗೆ ಒಂದು ವಚನ, ಇದು ಮೊದಲು ಪ್ರವಚನ, ಆನಂತರ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ತಗೊಂಡು ಗುರುಗಳ ಫೋಟೋ ಇದ್ದಿಂದ ಹಿಡಿದು ಮತ್ತೆ ಎರಡನೇ ಹಿಂಗೆ ಇಟ್ಟು ಇದು ಪ್ರವಚನ ಮೊದಲು ಪ್ರವಚನ ಈ ಕಡೆ ತಿರ್ಗಿಸಿ ಪ್ರವಚನ ಮೊದಲು ಪ್ರವಚನ ಇದೆ ಅವ್ರಿಗೆ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ವಚನ ಜಾತ್ರೆಗೆ ಈಗ ವಚನ ಪಾರಾಯಣ ಶಾರದೇಶ್ವರ ಪ್ಲಾನ್ ಜೈ ಗುರು ಬಸವೇಶ್ವರ ಶರಣು ಶರಣ. ಜೊತೆಗೆ ಈ ಒಂದು ಪ್ರವಚನದ ಕರಪತ್ರಗಳನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಮುಂದೆ ಪರಮ ಪೂಜ್ಯ ಅಪ್ಪಗಳವರ ವಾಣಿಯನ್ನು ನಾವು ನೀವೆಲ್ಲರೂ ಆಲಿಸಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಈಗಾಗಲೇ ನಾವು ಇದನ್ನೆಲ್ಲ ಸಭೆಗಳು ಮಾಡಿ ಸೇವಾ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. ಇವತ್ತಿನ ಒಂದಿದು ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಅಪ್ಪೋರಿಗೆ ಇರಬೇಕಾಗಿತ್ತು. ಅವರಿಗೆ ಮುಂಚಿತವಾಗಿ ಕಾರ್ಯಕ್ರಮಗಳು ಒಪ್ಕೊಂಡಿದ್ದ ಸಲಕ್ಕೆ ಅವರ ತಾಲೂಕದಲ್ಲಿದ್ದಾರೆ. ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಈಗೇನ ತಾಯಿಯವರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ತಾಯಿಯವರು, ರೇಖಾ ಶಿವರಾಜ್ ಜ್ಯೋತಿಪ್ಪನವರು, ಅವರು ಸೇವಾ ಸಮಿತಿ ಅಧ್ಯಕ್ಷರಾಗಿ ಅದರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದು ಬಿಸಿಲು ಭಾಳ ಇರೋದ್ರಿಂದ ತಂಪಿದ್ದಾಗ ನೆರಳಿದ್ದಾಗೆ ತಾವು ಮನೆಗೆ ಹೋಗಿ ಅವರಿಗೆ ವಿಭೂತಿಯನ್ನು ಹಚ್ಚಿ ಇಡೀ ಪರಿವಾರದವರು ನಮ್ಮ ಚನ್ನಬಸವ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರವಚನ 10ನೇ ತಾರೀಕಿನಿಂದ ನಮ್ಮ ಸಿದ್ಧ ಬಸವ ದೇವರು ಅಂತಿ
ಅವರು ಬೆಳಗಾವಿ ಜಿಲ್ಲಾದವರು. ಭಾಳ ಒಳ್ಳೆ ಜ್ಞಾನಿಗಳಿದ್ದಾರೆ, ಅಧ್ಯಯನಶೀಲರಿದ್ದಾರೆ. ಅವರು ಪ್ರವಚನಕ್ಕೆ ಒಪ್ಕೊಂಡಿದ್ದೇ ಒಂದು ನಮಗೆ ಭಾಳ ಖುಷಿ ತಂದುಕೊಟ್ಟಿದೆ. ಹೀಗಾಗಿ ಇದು ಪ್ರವಚನ ಕೂಡ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ ಬೆಳಕು ಚೆಲ್ತಾರೆ. ಯಾಕಂದರೆ ಬಸವಣ್ಣವರು ಜಯಂತಿ ಕೂಡ 30 ಏಪ್ರಿಲ್ ಇದೆ, 12ನೇ ತಾರೀಕಿಗೆ ಅಕ್ಕನ ಜಯಂತಿ ಇದೆ. ಅವೆಲ್ಲವನ್ನು ಹಿನ್ನೆಲೆ ಇಟ್ಕೊಂಡು ಇಡೀ ಬದುಕೆ ಬಸವಣ್ಣವರು ಒಂದು ಬದುಕು ಅಪ್ಗೊಳ್ದು ಅದನ್ನು ಕಾರ್ಯರೂಪಕ್ಕೆ ತಂದು ಆ ದಿಶೆಯಲ್ಲಿ ಈ ಪ್ರವಚನಕ್ಕೆ ಹೆಚ್ಚಿನ ಸಂಖ್ಯೆ ಬರುವಂಗ ತಾವೆಲ್ಲರೂ ಮನೆ ಮನೆಗೆ ಹೋಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಂಗ ಆ ವಾತಾವರಣ ಯಾವುದೂ ಕಾಲನಿ ಬಿಡಲ್ದಾಗ, ಅದು ಯಾರೇ ಇರಲಿ ಎಲ್ಲ ಕಾಲನಿಯಲ್ಲಿ ಅಡ್ಡಾಡಿ ಬರಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿ, ಮತ್ತು 15ನೇ ತಾರೀಕಿನಿಂದ ಸುಪ್ರಭಾತ ಸಮಯದಲ್ಲಿ ವಚನ ಪಾರಾಯಣ, ಅದು ಜಳಕ ಮಾಡಿಕೊಂಡು ಬಿಳಿ ಸಮವಸ್ತ್ರ ಹಾಕ್ಕೊಂಡೇ ಅಲ್ಲಿ ಬಂದು ಕೂಡ್ತಕ್ಕಂಥ ಪದ್ಧತಿ ಇದೆ. ಅದಕ್ಕೂ ಹೆಚ್ಚಿನ ರೀತಿಯಿಂದ ಜಾಗೃತಿ ಮಾಡಿ ಆ ಕಾರ್ಯದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆ ಬರುವಾಗ ಅದ್ರದ್ದು ವಾತಾವರಣ ಮಾಡಿ. ಮತ್ತು ನನಗೆ ಪ್ರವಚನದಾಗಂತೂ ಸಾಯಂಕಾಲ ಲೋಕಲ್ ಜನ ಇರ್ತಾರೆ, ಆದರೆ ಈ ಪಾರಾಯಣದಾಗ ಸುತ್ತಮುತ್ತ ಹಳ್ಳಿ ಜನನೂ ಗಾಡಿ ಕಟ್ಕೊಂಡು ಬರ್ತಕ್ಕಂಥ ಒಂದು ವಾತಾವರಣ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಅದು ಇವೆರಡೂ ಕಾಲಕ್ಕೆ ಮನೆಗೆ ಹೋದಾಗ ಎರಡೂ ಕಡೆ ಇದಕ್ಕೆ ಪುಟ ತೆಗೆದು ಹಿಂದೆ ನೋಡಿದಾಗೂ ಒಂದು ಕಡೆ ಪಾರಾಯಣ, ಒಂದು ಕಡೆ ಪ್ರವಚನ ಇದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆ ಬರಂಗ ಆ ವಾತಾವರಣ ಎಲ್ಲರೂ ಕಾಳಜಿಯಿಂದ ಕಳಕಳಿಯಿಂದ ತಾವೆಲ್ಲರೂ ಆ ವಾತಾವರಣ ಮಾಡಿರಿ ಎಂಬ ಒಂದೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಕರೆದಿದ್ದೀವಿ. ತಾಯಿಯವರು ಯಾವತ್ತು ಬರ್ತಾವೆ ಕರಪತ್ರ ಅಂತಕ್ಕಂಥ ಮಾತು ಕೇಳಿದ್ರು, ಅದರ ಈಗ ನಿನ್ನೆನೇ ಬಂದಿದೆ. ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒಂದು ಸಂಖ್ಯೆ ಸೇರಂಗ ವಾತಾವರಣ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಹೋದ ವರ್ಷ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಪಾರ್ವತಿ ತಾಯಿಯವರು ಮತ್ತು ಪ್ರವಚನ ಸೇವಾ ಸಮಿತಿದ ನಮ್ಮ ಗಣಪತಿ ಬಾಗರು ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಈ ಸರ್ತಿ ವಾಲೆ ಅವರು, ಮಾಜಲ್ ಅವರು ಮತ್ತಿಷ್ಟು ಯಶಸ್ವಿ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. 100ಕ್ಕೆ 100 ಯಶಸ್ವಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಇದು ಕೈ ಜೋಡಿಸಿ ಎಲ್ಲರಿಗೂ ಶರಣ. ಇಲ್ಲಿವರೆಗೆ ಈ ಕರಪತ್ರ ಬಿಡುಗಡೆ